ಹಾಯ್ ಫ್ರೆಂಡ್ಸ್, ನೋಡಿರಿ ಇವತ್ತಿನ ದಿನ ಯಾವುದು ವ್ಲಾಗ್ ಹಾಕಾಕತ್ತಿಲ್ಲ. ನಾನೊಂದು ರೆಸಿಪೀಸ್ ಶೇರ್ ಮಾಡ್ಕೊಳತ್ತೀನಿ. ಒಂದು ಸಿಗ್ನೇಚರ್ ರೆಸಿಪಿ ಅಂತ ಹೇಳ್ಬೋದು. ಇದು ಯಾರಿಗೂ ಅಷ್ಟು ಈಸಿಯಾಗಿ ಮಾಡೋಕ್ಕೆ ಬರೋಂಗಿಲ್ಲ. ಭಾಳ ಟೇಸ್ಟಿಯಾಗಿರುವಂಥ ಜೋಳದ ಮುದ್ದೆ ಯಾವ ರೀತಿ ಮಾಡೋದಂತ ತೋರ್ಸಾಕತ್ತೀನಿ. ನೋಡ್ತಿರ್ಬೋದು. ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಇಟ್ಕೊಂಡೇನಿ. ಬೇರೆ ಒಂದು ಬೌಲ್ ಒಳಗೆ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೇನು ನೀರು ಕುದಿಯಾಕತೈತಿ ಅನ್ನೋ ಟೈಮ್ ಒಳಗೆ ಕಲಸಿಟ್ಟಂಥ ಈ ಜೋಳದ ಹಿಟ್ಟು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಈಗ ನೋಡ್ತಿರ್ಬೋದು, ಇವಾಗ ರಾಗಿ ಸರಿ ಮಾಡ್ತೀವಲ್ಲ ಆ ಥರ ಆಗ್ಬೇಕು, ಸರಿ ಆಗಬೇಕಿದ್ದು ಜೋಳದ ಹಿಟ್ಟಿನ ಸರಿ ಆಗಬೇಕು. ಆ ಥರ ಸರಿ ಆಗ್ತೈತಿ, ಕುದಿಯಾಕತೈತಿ ಅನ್ನೋ ಟೈಮ್ ಒಳಗೆ ಮೇಲ್ಗಡೆ ಒಣ ರಾಗಿ ಹಿಟ್ಟಿರುತ್ತಲ್ಲ ಅದನ್ನು ಒಂದು ಕೈಯಿಂದ ಉದುರಿಸ್ಕೊತಿರ್ಬೇಕು, ಇನ್ನೊಂದು ಕೈಯಿಂದ ತಿರುಗಿಸ್ಕೊತ ಇರ್ಬೇಕು. ಅವಾಗ ಗಂಟಾಗೋದಿಲ್ಲ. ಇವಾಗ ನೋಡ್ತಿರ್ಬೋದು, ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಳತ್ತೀನಿ, ಜೋಳದ ಹಿಟ್ಟು. ಈ ಥರ ಹಾಕೊಂಡು ಮಿಕ್ಸ್ ಮಾಡ್ಕೊತಿರ್ಬೇಕು. ಸೊ ನೋಡಿ ಎಷ್ಟು ಹಿಡಿತೈತೆ ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಸ್ವಲ್ಪ ತೆಳುವಾಗಿರ್ಬೇಕಂದ್ರೆ ಪೂರ್ತಿ ಗಟ್ಟಿ ಮಾಡ್ಕೊಬಾರ್ದು. ರಾಗಿ ಮುದ್ದೆ ಥರ ಈ ಥರ ಸಾಫ್ಟಾಗೇ ಇರಬೇಕಿತ್ತು ಜೋಳದ ಮುದ್ದೆ, ಯಾಕಂದರೆ ಇದು ತಣ್ಣಗಾಗಿಂದ ಗಟ್ಟಿ ಆಕೈತಿ. ಇವಾಗ ನೋಡಿರಿ ಮತ್ತೆ ಇನ್ನೊಂದು ಸತಿ 1 ಸ್ಪೂನ್ ಆಗೋಷ್ಟು ಹಾಕಿದೆ. ನಾನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳತ್ತೀನಿ. ಇದೇ ಥರ ಮಿಕ್ಸ್ ಮಾಡ್ಕೊತ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಇದನ್ನು ಒಂದು ಮುಚ್ಚಿ ಒಂದು 2-3 ನಿಮಿಷ ಕುದಿಯಾಕೆ ಬಿಡಬೇಕು. ಆವಾಗ ಸಾಫ್ಟ್ ಆಗಿರುವಂಥ ಜೋಳದ ಮುದ್ದೆ ಬೆಣ್ಣೆ ಉಂಡೆ ಥರ ರೆಡಿ ಆಕೈತೆ ನೋಡಿರಿ. ಸೊ ನೋಡಿರಿ, ಇವಾಗ ಇದೆಲ್ಲ ರೆಡಿ ಆಗೈತೆ. ಇದನ್ನು ಇವಾಗ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀವಿ ಸ್ಲೋ ಫ್ಲೇಮ್ ಇಟ್ಕೊಂಡು. ಆವಾಗ ಇದು ಸಾಫ್ಟಾಗಿ ಬೆಂದು ರೆಡಿ ಆಗಿರ್ತೈತಿ. ಇದು ಬಿಸಿ ಇರುವಾಗ ಭಾಳ ಸಾಫ್ಟ್ ಅನ್ನಿಸ್ತೈತಿ. ಆಮೇಲೆ ಉಂಡೆ ಕಟ್ಟಿ ಅಂದ್ರೆ ಮುದ್ದೆ ಕಟ್ಟಿ ಆದಮೇಲೆ ಪೂರ್ತಿ ಸ್ವಲ್ಪ ಗಟ್ಟಿ ಆಗಿಬಿಡ್ತೈತೆ, ಅಂದ್ರೆ ಸಾಫ್ಟಾಗಿ ಗಟ್ಟಿ ಆಕೈತಿ. ಒಂದು ಬೌಲ್ಗೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಈ ಥರ ನೋಡಿರಿ, ಕೈಯಿಂದ ಮುಟ್ಟೋದು ಬೇಕಾಗಿಲ್ಲ, ಈ ಥರ ಟ್ವಿಸ್ಟ್ ಮಾಡ್ಕೊತ ಇದು ಮಾಡಿಬಿಟ್ರೆ ನಿಮ್ಗೆ ಜೋಳದ ಮುದ್ದೆ ರೆಡಿ ಆಕೈತಿ ನೋಡಿರಿ. ಸೂಪರ್ ಟೇಸ್ಟಿಯಾಗಿರೋಂಥ ಜೋಳದ ಮುದ್ದೆ ರುಚಿಯಾಗಿ ರೆಡಿ ಆಕೈತಿ. ಮಸ್ಸೊಪ್ಪು ಜೊತೆಗೆ ಯಾವುದೇ ಸಾಂಬಾರು ಜೊತೆಗೆ ಟೇಸ್ಟಿಯಾಗಿ ರೆಡಿ ಆಕೈತಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.